ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ಚನ್ನಗಿರಿ ತಾಲೂಕಿನಲ್ಲಿ ನಡೆಯುವಂತಹ ವಿಶೇಷವಾದ ಒಂದು ಜಾತ್ರೆ ಅಂದರೆ ಮಹೇಶ್ವರನ ಜಾತ್ರೆ. ಮಹೇಶ್ವರನ ಜಾತ್ರೆಗೆ ಚನ್ನಗಿರಿ ತಾಲೂಕಿನ ಒಂದು ವೀರಶೈವ ಸಮಾಜ ಸಂಪೂರ್ಣ ಸಜ್ಜಾಗಿದ್ದು ಅದ್ಭುತವಾದ ಒಂದು ಜಾತ್ರಾ ಕಾರ್ಯಕ್ರಮವನ್ನು ಸಹ ಮಾಡ್ತಾ ಇದ್ದು, ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಚನ್ನಗಿರಿಯ ಒಂದು ವಿರಕ್ತ ಮಠದಲ್ಲಿ ಹಾಲಸ್ವಾಮಿ ವಿರಕ್ತ ಮಠದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ವೀರಶೈವ ಸಮಾಜದಿಂದ ಕರೆಯಲಾಗಿತ್ತು. ಶ್ರೀಗಳಾದ ಡಾಕ್ಟರ್ ಬಸವಜಯಚಂದ್ರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕರೆಯಲಾಗಿದ್ದು, ಈ ಕಾರ್ಯಕ್ರಮದ ಕುರಿತಂತೆ ಶ್ರೀಗಳು ಸಹ ಆದ್ಯ ನ್ಯೂಸ್ನೊಂದಿಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ವೀರಶೈವ ಸಮಾಜದ ಒಂದು ಗೌರವಾಧ್ಯಕ್ಷರಾದಂಥ ರಾಜಶೇಖರಯ್ಯ ಸೇರಿದಂತೆ ಸಮಾಜದ ಎಲ್ಲ ಬಾಂಧವರು ಸಹ ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಶ್ರೀಗಳು ಇದರ ಕುರಿತಂತೆ ಮಾತನಾಡಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ಗುರುವರ್ಯ ಲಿಂಗೈಕ್ಯ ಶ್ರೀಮಂದಿರಂಜನ ಪುಣಸ್ವರೂಪಿ ಶ್ರೀ ಶ್ರೀ ಜಯದೇವ ಸ್ವಾಮಿಯವರನ್ನ ಹೃದಯದಲ್ಲಿ ಸ್ಮರಿಸುತ್ತಾ, ಮಹೇಶ್ವರ ಜಾತ್ರಾ ನಿಮಿತ್ತವಾಗಿ ಸೇರಿರ್ತಕ್ಕಂಥ ಪೂರ್ವಭಾವಿ ಸಭೆಯಲ್ಲಿ ಸಮಾಜದ ವೀರಶೈವ ಲಿಂಗಾಯತ ಸಮಾಜದ ಸರ್ವ ಸದ್ಭಕ್ತ ಮಂಡಳಿಯು ಇವತ್ತು ಶ್ರೀ ಹಾಲಸ್ವಾಮಿ ವಿರಕ್ತ ಮಠದಲ್ಲಿ ಪ್ರಸ್ತುತರಾಗಿರ್ತಾರೆ. ಇವತ್ತಿನ ದಿವಸ ಮಹೇಶ್ವರ ಜಾತ್ರೆಯನ್ನು ಯಾವ ರೀತಿ ಪ್ರತಿ ವರ್ಷವೂ ಮಾಡ್ಕೊಂತ ಬಂದಿದ್ದೀವಿ, ಅದು ಈ ಸಲ ಸಹ ವಿಜೃಂಭಣೆಯಿಂದ ಮಾಡಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ಈ ಸಭೆಯನ್ನು ಕರೆಯಲಾಗಿತ್ತು. ಮಹೇಶ್ವರ ಜಾತ್ರೆ 14ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೂ ನಡೆಯಲಾಗ್ತದೆ. 14ನೇ ತಾರೀಕು ಸಂಜೆ ವೀರಶೈವ ಲಿಂಗಾಯತ ಸಮಾಜದವರು ಎಲ್ಲರೂ ಶ್ರೀ ಹಾಲಸ್ವಾಮಿ ವಿರಕ್ತ ಮಠದಲ್ಲಿ ಬಂದು ಸಂಜೆ ರುದ್ರಾಭಿಷೇಕ 6 ಗಂಟೆಗೆ ರುದ್ರಾಭಿಷೇಕ ಪ್ರಾರಂಭ ಆಗ್ತದೆ. ಪ್ರಾರಂಭ ಆದ ನಂತರ ಎಲ್ಲರಿಗೂ ಪ್ರಸಾದ ದಾಸೋಹ ನಡೀತಿರುತ್ತೆ. ಅದಾದ ನಂತರ ಸೋಮವಾರ ದಿವಸ ಎಲ್ಲ ವೀರಶೈವ ಲಿಂಗಾಯತರ ಮನೆಯಲ್ಲೂ ಸಹ ಆ ಮಹೇಶ್ವರ ಜಾತ್ರೆಯ ಸಂಭ್ರಮ ನಡೆಯುತ್ತಿರುತ್ತೆ. ಅದಾದ ನಂತರ ಮಂಗಳವಾರ ದಿವಸ ಬೆಳಿಗ್ಗೆ ಶ್ರೀ ಹಾಲಸ್ವಾಮಿ ವಿರಕ್ತ ಮಠದಿಂದ ಶ್ರೀ ಶಿವಲಿಂಗೇಶ್ವರ ಸ್ವಾಮಿ ಗದ್ಗೆ ಮಠಕ್ಕೆ ಇಲ್ಲಿಂದ ಜಯದೇವ ಮಹಾಸ್ವಾಮಿಗಳವರ ಪ್ರತಿಮೆಯನ್ನು ಪಲ್ಲಕ್ಕಿ ಮೂಲಕವಾಗಿ ತೆಗೆದುಕೊಂಡು ಎಲ್ಲ ರಾಜಬೀದಿಗಳಿಂದ ಹೋಗಲಾಗ್ತದೆ. ಸ್ವಾಮೀಜಿಯವರು, ಶ್ರೀಮಠದ ಸ್ವಾಮೀಜಿಯವರು ಪಾದಯಾತ್ರೆ ಮೂಲಕವಾಗಿ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಸದ್ಭಕ್ತ ಮಂಡಳಿಯು ಸಹ ಪಾದಯಾತ್ರೆ ಮೂಲಕವಾಗಿ ತೆರಳತಕ್ಕಂಥದ್ದು. ಅದಾದ ನಂತರ 3 ದಿವಸವೂ ಸಹ ಶ್ರೀ ಶಿವಲಿಂಗೇಶ್ವರ ಗದ್ಗೆ ಮಠದಲ್ಲಿ ದಾಸೋಹ ನಡೀತಾ ಇರ್ತದೆ. ಅದಾದ ನಂತರ 19ನೇ ತಾರೀಕು ಸಾಯಂಕಾಲ 5:05 ಶ್ರೀ ಶಿವಲಿಂಗೇಶ್ವರ ಗದ್ಗೆ ಮಠದಿಂದ ಹಾಲಸ್ವಾಮಿ ವಿರಕ್ತ ಮಠಕ್ಕೆ ಪಲ್ಲಕ್ಕಿ ಮೂಲಕವಾಗಿ ಶ್ರೀ ಜಯದೇವ ಮಹಾಸ್ವಾಮಿಗಳವರ ಪ್ರತಿಮೆಯನ್ನು ತೆಗೆದುಕೊಂಡು ಕುಂಭಗಳ ಮೂಲಕವಾಗಿ ಎಲ್ಲ ತಾಯಂದಿರು ಕುಂಭವನ್ನು ಸಹ ಈ ಸರಿ ಏರ್ಪಡಿಸಲಾಗ್ತದೆ. ಪ್ರತಿ ವರ್ಷವೂ ಸಹ ಮಾಡಿಕೊಂಡು ಬರ್ತಾಯಿದ್ದಾರೆ. ಕುಂಭದ ಮೂಲಕವಾಗಿ ಶ್ರೀ ರಾಜಬೀದಿಯಲ್ಲಿ ಶ್ರೀ ಹಾಲಸ್ವಾಮಿ ವಿರಕ್ತ ಮಠಕ್ಕೆ ಬರಲಾಗ್ತದೆ. ಎಲ್ಲ ಸದ್ಭಕ್ತ ಮಂಡಳಿಯು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಬೇಕು ಅಂತ ತಿಳ್ಕೊಂಡು ಶ್ರೀಮಠದಿಂದ ಎಲ್ಲರಿಗೂ ಆಶೀರ್ವದಿಸ್ತಿದ್ದೀವಿ. ಅದೇ ರೀತಿ ಅವತ್ತಿನ ದಿವಸ 19ನೇ ತಾರೀಕು ಶ್ರೀ ಹಾಲಸ್ವಾಮಿ ಸಮುದಾಯ ಭವನದಲ್ಲಿ ಸರ್ವ ಸಮಾಜದ ಸದ್ಭಕ್ತರಿಗೂ ಸಹ ದಾಸೋಹವನ್ನು ಸಹ ಏರ್ಪಡಿಸಲಾಗ್ತದೆ. ಸರ್ವ ಸಮಾಜದವರು ಅವತ್ತಿನ ದಿವಸ ಸಂಜೆ 6:05 ಎಲ್ಲರೂ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಹೇಳ್ತಾ ಇದ್ದೀವಿ.